ನನಗೊಬ್ಬ ಅಣ್ಣ ಇದ್ದಾನೆ, ಅವ್ನ ಹತ್ತಿರ ಇದ್ದು ನನಗೆ ಎಷ್ಟೆಲ್ಲ ಪ್ರೀತಿ ಅನಿಸುತ್ತೆ. ಬಟ್ ಇವಾಗ ದೂರ ಆಗಿದ್ದೀವಿ, ಸ್ವಲ್ಪ ದೂರ ಇದ್ದೀವಿ. ಅವ್ನ ಮಹತ್ವತೆ ಏನು ಅಂತ ನಂಗೆ ಇವಾಗ ಗೊತ್ತಾಗಿದ್ದು. ಮೂವಿ ವಾಸ್ ರಿಯಲಿ ಬ್ರಿಲಿಯಂಟ್. 7-8 ಕಾನ್ಸೆಪ್ಟ್ಗಳನ್ನು ಒಟ್ಟು ಸೇರಿಸಿ ಇವತ್ತಿನ ಯೂತ್ಗೆ ಯಾವ ಸಂದೇಶವನ್ನು ಕೊಡಬೇಕಾ ಅದನ್ನು ಆ ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ. ಸಮಾಜಕ್ಕೆ ಇಂತಹ ಚಲನಚಿತ್ರಗಳ ಅಗತ್ಯತೆ ಇದೆ. ಇವತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನೋಡಲೇಬೇಕಾದಂಥ ಮೂವಿ. ಮುಂದಿನ ತಲೆಮಾರಿಗೆ ನಾವು ಇಂತಹ ವಿಚಾರಗಳನ್ನು ತಲುಪಿಸಬೇಕಾಗ್ತದೆ. ಥ್ಯಾಂಕ್ ಯು ಸರ್, ಇಷ್ಟೊಳ್ಳೆ ಮೂವಿನ ಕೊಟ್ಟಿದ್ದಕ್ಕೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಕನೆಕ್ಟಿಂಗ್ ಆಗಿತ್ತು ಸರ್. ಫುಲ್ ಎಮೋಷ್ನಲ್ ಸರ್, ಫುಲ್ ತುಂಬ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಒಂದು ವಾರ ರಜೆ ಇತ್ತು, ಅದರ ಹಿಂದೆ ನಂದೊಂದು ಮೌಲ್ಯಸುಧ ಕಾರ್ಯಕ್ರಮ ಇತ್ತು. ಬಹಳ ಸಂತೋಷ ಏನಂತ ಹೇಳಿದ್ರೆ, ಬಂದ ತಕ್ಷಣವು ಇನ್ನೊಂದು ಮೌಲ್ಯಸುಧವನ್ನು ನಿಮಗೆ ನಾವು ಕೊಟ್ಟಿದ್ದೇವೆ ಅಂತ ನನಗೆ ಅನ್ನಿಸಿತು. ಎಲ್ಲ ಶಾಲೆಗಳಲ್ಲಿ ಇಂಥ ಚಿತ್ರ ಮಾಡಿ ತೋರಿಸ್ಬೇಕು. ಮಸ್ತಿತ್ತು ಮೂವಿ, ಫುಲ್ ಮಾರಲ್ ಓರಿಯೆಂಟೆಡ್. ಒಂದು ಒಳ್ಳೆ ವಿಷಯವಿರುವಂತ ಮೂವಿ ಅಂದ್ರೆ ಇದೆ ಅನ್ಸುತ್ತೆ. ಒಂದು ಸಮುದ್ರದ ಮಧ್ಯೆ ಒಂದು ಮುಚ್ಚಿಕಾಗೆ ಇದೊಂದು ಮೂವಿ ನಮ್ಗೆ. ಎಲ್ಲರೂ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅಶೋಕನ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾರ್ಟ್ ಟಚಿಂಗ್ ಆಗಿತ್ತು. ಇವತ್ತಿನ ಯುವ ಸಮಾಜ ನೋಡಲೇಬೇಕಾದಂತಹ ಈ ಚಲನಚಿತ್ರ. ಈ ಭಾವನೆಗಳೇ ಕಡಿಮೆ ಆಗ್ತಾ ಇರುವ ಈ ಕಾಲಘಟ್ಟದಲ್ಲಿ ಭಾವನೆಗಳ ಜೊತೆ, ಸಂಬಂಧಗಳ ಜೊತೆ ಹೇಗೆ ನೇತ್ರದಾನವನ್ನ ಕನೆಕ್ಟ್ ಮಾಡಿ ಒಂದು ಸುಂದರವಾಗಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸಾಕಷ್ಟು ಮಕ್ಕಳು, ಯುವ ಜನತೆ ಇವತ್ತು ತಮ್ಮ ನೇತ್ರದಾನವನ್ನು ಮಾಡುವ ಮೂಲಕ ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನ ಮಾಡುವಂತ ಸಿನಿಮಾ ಆಗಿ ಇದು ಮೂಡಿ ಬಂದಿದೆ ಅಂತ ನನಗೆ ಅನ್ನಿಸ್ತದೆ. ಸೊ ನೋಡುವಾಗ ನನಗೆ 1.5 ಗಂಟೆ 2 ಗಂಟೆ ಆ ಕಡೆ ಈ ಕಡೆ ನೋಡ್ಲಿಕ್ಕೂ ಮನ್ಸು ಬರಲಿಲ್ಲ. ಕರೆಕ್ಟ್ ಅದನ್ನ ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಕತೆ ಆಗಲಿ ಎಲ್ಲ ಭಯಂಕರ ಒಳ್ಳೆ ಇತ್ತು ಸರ್. ಭಾರಿ ಖುಷಿ ಆಯಿತು. ಸೊ ಮಕ್ಕಳಿಗಂತೂ ಎಲ್ರಿಗೂ ಖುಷಿ ಆಯಿತು. ಅಂದರೆ ಇಡೀ ಫ್ಯಾಮಿಲಿ ಸಮೇತವಾಗಿ ಮಕ್ಕಳಿಗೆ ಎಲ್ಲರೂ ನೋಡುವಂಥ ಮೂವಿ. ಎಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನೇತ್ರದಾನದ ಬಗ್ಗೆ ಬಹಳ ಮನ ಮುಟ್ಟುವಂತೆ ಇದೊಂದು ಸಿನಿಮಾ ನಮಗೆ ತೋರಿಸಿಕೊಟ್ಟಿದೆ. ತುಂಬಾ ಚೆನ್ನಾಗಿತ್ತು ಫಿಲಂ. ಬಹಳ ಖುಷಿ ಆಗಿತ್ತು ನೋಡ್ಲಿಕ್ಕೆ. ಮತ್ತೆ ಜೀವನ ಮೌಲ್ಯಗಳು ತುಂಬಾ ಕಲಿಲಿಕ್ಕೆ ಸಿಕ್ಕಿತ್ತು. ಹಾಗೆ ಬಹಳ ಖುಷಿ ಆಯ್ತು. ಇನ್ನೊಂದ್ಸಲ ನೋಡ್ಬೇಕಂತ ಅನಿಸ್ತದೆ. ನಾವು ತುಂಬಾ ನೀತಿ ಹೇಳಿಕೊಟ್ಟಿದೆ ನಮಗೆ. ಮಕ್ಕಳಿಗೆ ಒಂದು ಮೆಸೇಜ್ ತುಂಬ ಸ್ಟ್ರಾಂಗ್ ಆಗಿ ಡೆಲಿವರ್ ಆಗಿದೆ ಥ್ರೂ ದಿಸ್ ಮೂವಿ. ಒಂದು ಅದ್ಭುತವಾದಂಥ ಸಿನಿಮಾ. ಇಲ್ಲಿ ಸಂಸಾರ ಕುಟುಂಬ ಕುತ್ಕೊಂಡು ನೋಡುವಂಥ ಸಿನಿಮಾ. ಸರಕಾರಿ ಶಾಲೆಗಳಲ್ಲಿ ಎಲ್ಲ ಕುತ್ಕೊಂಡು ನೋಡುವಂಥ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಆಗಲಿ ಅಂತೇಳಿ ಆಶಿಸ್ತೇನೆ. ಸೂಪರ್ ಸರ್, ಸೂಪರ್ ಮೂವಿ ಸಕ್ಕತ್ತಾಗಿತ್ತು. ಲಾಸ್ಟಿಗಂತೂ ಅಳು ಬಂದು ನನಗೆ ತಡ್ಕೊಳಕ್ಕಾಗಿರ್ಲಿಲ್ಲ. ಒಳ್ಳೇದುಂಟು. ನಾವು ಹೇಗೆ ಬದುಕಬೇಕಂತ ಗೊತ್ತಾಗ್ತದೆ ಈ ಫಿಲ್ಮ್ ನೋಡಿ. ಭಾರಿ ಇಷ್ಟ ಆಯಿತು. ಚಿಕ್ಕ ವಯಸ್ಸಿನಲ್ಲಿ ಆ ಮಕ್ಕಳು ತಂದೆ ತಾಯಿಯನ್ನು ಕಳೆದುಕೊಂಡ್ರೆ ಎಷ್ಟು ಕಷ್ಟ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೊಂದು ಪ್ರೇರಣೆ ಆಗಿದೆ. ಇರುವ ಸಮಾಜದಲ್ಲಿ ಹೇಗೆ ಅವರ ಕಷ್ಟವನ್ನು ಯಾರಲ್ಲೂ ಹೇಳಿಕೊಳ್ಳದೆ ತಮ್ಮೊಳಗೆ ನುಂಗಿಕೊಂಡು ಮುಂದೆ ಬರುವ ಸವಾಲುಗಳನ್ನು ಎದುರಿಸಿ ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸರ್. ದೊಡ್ಡವರ ಸಣ್ಣತನ, ಚಿಕ್ಕವರ ದೊಡ್ಡತನ ಎಲ್ಲ ಭಾರಿ ತುಂಬ ಚಂದ ಮೂಡಿ ಬಂದಿದೆ.